ಎಲ್ಲರಿಗೂ ನಮಸ್ಕಾರ. ನಾನು ಅಪ್ಲೋಡ್ ಮಾಡ್ತಾ ಇರೋಂತ ಈ ವಿಡಿಯೋಸ್ನ ಸುಮಾರು ಜನ ನೋಡ್ಲಿಕ್ಕತ್ತೀರಿ. ಫುಲ್ ನೋಡ್ರಿ ಅಂತ ನಿಮ್ಗೆ ಸರಿಯಾದಂತ ಇನ್ಫಾರ್ಮೇಶನ್ ಸಿಗ್ತದ. ಅದ್ರ ಜೊತೆ ಕೆಲವು ಜನ ಒಳ್ಳೆ ಕಮೆಂಟ್ಸ್ ಮಾಡ್ಲಿಕ್ಕತ್ತೀರಿ, ನಿಮ್ ಡೌಟ್ಸ್ ಕೇಳಲಿಕ್ಕತ್ತೀರಿ. ಅದ್ರೊಳಗೆ ಕೆಲವು ಜನ ಕೇಳಾರ ಏನು ಅಂದ್ರೆ, ಇತ್ತಿತ್ತಲಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ ಬಹಳ ಆಗಿದ್ರೆ, ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಬಹಳ ಆಗ್ಬಿಟ್ಟದ. ಅದರಿಂದ ಸಣ್ಣ ಮಕ್ಕಳಲ್ಲೂ ಕೂಡ ಬಹಳಷ್ಟು ಒಬೆಸಿಟಿ ಅಥವಾ ಬಹಳ ಬೊಜ್ಜು ಬರೋದು ಆಗ್ಯದ. ಇದು ಹಿಂಗ್ಯಾಕ್ ಆಗ್ತದ ಅಥವಾ ಇದಕ್ಕೇನ್ ಪರಿಹಾರ ಅಂತ ಕೇಳ್ಯಾರ. ರಿಯಲಿ ವೆರಿ ಗುಡ್ ಕ್ವಶನ್. ನಾನು ಏನೇ ವಿಡಿಯೋಸ್ ಮಾಡಿದ್ರು ಕೂಡ ದಯವಿಟ್ಟು ನನ್ ಒಂದು ರಿಕ್ವೆಸ್ಟ್, ಕಂಪ್ಲೀಟ್ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದಂಗ್ ನೋಡ್ರಿ, ಅಂದ್ರೆ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ. ಓಕೆ, ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದು ಒಂಥರ ಬರ್ನಿಂಗ್ ಸಿಚುವೇಶನ್ ಆಗಿದ್ರಿ, ಬಹಳ ಮಂದಿ ಬರ್ಲಿಕ್ಕತ್ತದ ಇತ್ತಿತ್ಲಾಗಿ. ಅದ್ರಲ್ಲೂ ಈ ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್ ಹುಡುಗಿಯರಿಗೆ ಮತ್ತು ಯಂಗ್ ವಿಮೆನ್ಗೆಲ್ಲ ಬಹಳ ಬರ್ಲಿಕ್ಕತ್ತದ. ಎರಡೂ ವ್ಯಕ್ತಿಗಳಿಗೆ, ಅಂದ್ರೆ ಹೆಣ್ಮಕ್ಳಿಗೆ ಗಂಡಸರಿಗೆ ಬಂದ್ರು ಕೂಡ ಹೆಣ್ಮಕ್ಳಿಗೆ ಬಹಳ ಬರ್ತದ ಇದು. ಹೆಣ್ಮಕ್ಳಿಗೆ ಹೆಚ್ಚು ಎದ್ದು ಕಾಣಿಸ್ತದ. ಇದೆಲ್ಲ ಏನು ಅಂತ ಒಂಚೂರು ಒಂದು ಪಕ್ಷಿ ನೋಟ ನೋಡೋಣ ಅಂತ. ಈ ಥೈರಾಯ್ಡ್ ಅಂದ್ರೆ ಏನು? ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ, ಅಂತಸ್ರಾವಿ ಗ್ರಂಥಿ ಅಂತ ಹೇಳ್ತೀವಿ. ಅಂದ್ರೆ ಎಂಡೋಕ್ರೈನಲ್ ಗ್ಲ್ಯಾಂಡ್ ಅಂತ ಹೇಳುವಂಥದ್ದು. ಇದು ಎಲ್ಲಾರ ದೇಹದೊಳಗೆ ಇರ್ತದ. ಈ ಕತ್ತಿನ ಮಧ್ಯಭಾಗದೊಳಗೆ ಬರ್ತದ. ಇಲ್ಲಿ ಕಾಣಿಸ್ಲಿಕ್ಕತ್ತದಲ್ಲ, ಈ ರೀತಿಯಾಗಿ ಇದು ಒಂದು ಬಟರ್ಫ್ಲೈ ಶೇಪ್ ಇರ್ತದ. ಪಾತ್ರಗಿತ್ತಿ ಅಂತೀವಲ್ಲ, ಆ ಶೇಪ್ ನೊಳಗ ಇರ್ತದ. ಒಂದು ರೈಟ್ ಲೋಬ್, ಒಂದು ಲೆಫ್ಟ್ ಲೋಬ್ ಅಂತ ಹಿಂಗಿರ್ತದ. ಈ ಶೇಪ್ ನೊಳಗ ಈ ರೀತಿಯಾದಂತ ಒಂದು ಗ್ಲ್ಯಾಂಡ್ ಇರ್ತದೆ. ಇದು ಕೆಲವೊಂದು ಸ್ರವಗಳನ್ನ ಸ್ರವಿಸ್ತವೆ. ಕೆಲವೊಂದು ಹಾರ್ಮೋನ್ಸ್ ಗಳಂತ ಹೇಳ್ತೀವಿ. ಆ ಸ್ರವಿಕೆಗಳಿಗೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಇದು ಯಾವ ಹಾರ್ಮೋನ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ ಅಂದ್ರೆ T3 ಅಂಡ್ T4, ಅಂದ್ರೆ ಟ್ರೈ ಥೈರೋನಿನ್ ಅನ್ನುವಂಥದ್ದು ಒಂದು, ಥೈರಾಕ್ಸಿನ್ ಅನ್ನುವಂಥದ್ದು ಒಂದು. T3ಗೆ ನಾವು ಟ್ರೈ ಐಡೋಥೈರೋನಿನ್ ಅಂತ ಹೇಳ್ತೀವಿ, T4ಗೆ ಥೈರಾಕ್ಸಿನ್ ಅಂತ ಹೇಳ್ತೀವಿ. ಇವೆರಡೂ ಹಾರ್ಮೋನ್ಸ್ ಅನ್ನ ಇದು ಉತ್ಪತ್ತಿ ಮಾಡ. ಮತ್ತು ಈ ಹಾರ್ಮೋನ್ಸ್ ಮುಖ್ಯವಾಗಿ ನಮ್ಮ ದೇಹದ ಪೂರ್ಣ ಉಷ್ಣತೆ, ಮೆಟಬಾಲಿಸಮ್, ಹಾರ್ಟ್ ಫಂಕ್ಷನ್, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು, ಜೀರ್ಣಾಂಗ ವ್ಯವಸ್ಥೆ ಪೂರ್ಣವಾಗಿ, ಮತ್ತು ಹೃದಯದ ಹೆಲ್ತ್ ಅನ್ನ, ಮಸಲ್ಸ್ ಹೆಲ್ತ್ ಅನ್ನ, ಬ್ರೈನ್ ಹೆಲ್ತ್ ಅನ್ನ, ಮೆನ್ಸ್ಟ್ರುಯಲ್ ಸೈಕಲ್ ಅನ್ನ, ತಿಂಗಳ ಬರುವಂತಹ ಈ ಪೀರಿಯಡ್ಸ್ ಗಳನ್ನ ಎಲ್ಲವನ್ನ ಇದು ಒಂದು ರೀತಿಯೊಳಗೆ ವ್ಯವಸ್ಥಿತವಾಗಿ ಇಡ್ತದ. ಈ ಹಾರ್ಮೋನ್ ಸರಿಯಾಗಿದ್ರ ಅವ ನಿಮ್ಗೊಂದು ಕ್ವಶನ್ ಬರ್ತದಲ್ಲ, ಏನು ಅಂದ್ರೆ ನಮಗ್ ಸಮಸ್ಯೆ ಐತಿ ಅಥವಾ ಯಾವ್ದೋ ಒಂದು ಸಮಸ್ಯೆ ಹೋಗಿರ್ತೀರಿ, ನೀವು ಸ್ಕಿನ್ ಪ್ರಾಬ್ಲಮ್ ಹೋಗಿರ್ತೀರಿ, ಅಥವಾ ನಿಮ್ಮ ಲಕ್ಷಣಗಳನ್ನ ನೋಡ್ಕೊಂಡು ಡಾಕ್ಟರ್ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ತಾರೆ. ಅವಾಗ 3 ಟೆಸ್ಟ್ ಬರ್ಕೊಡ್ತಾರೆ. ಒಂದು T3, T4, TSH. ಮ್ಯಾಕ್ಸಿಮಮ್ ಪೀಪಲ್ T3, T4 ನೋಡುದೇ ಇಲ್ರಿ. TSH ಹೈ ಬಂದ್ಬಿಟ್ಟಿರ್ತದ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ಹೈ ಬಂತ ನಂಗೆ ಹೈಪೋಥೈರಾಯ್ಡಿಸಮ್ ಐತಿ ಅಂತ ಹೇಳಿ, ಅಥವಾ ಬಹಳ ದಪ್ಪಾಗಿರ್ತೀರಿ, ಅವಾಗ ಆ ಹೈಪೋಥೈರಾಯ್ಡಿಸಮ್ ಐತಿ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಅನ್ನ ಹಾಕ್ತಾರೆ. ದಟ್ಸ್ ಎಲ್ಟ್ರಾಕ್ಸಿನ್ ಸಮಥಿಂಗ್, ಏನೋ ಒಂದು ಥೈರಾಕ್ಸಿನ್ ಟ್ಯಾಬ್ಲೆಟ್ ಅನ್ನ ಹಾಕ್ತಾರೆ. ಅದನ್ನ ತಗೊಳಕ್ ಶುರು ಮಾಡ್ತೀರಿ. ಅವಾಗ ನಿಮ್ಗೆ ಅನಿಸ್ತದ, ಅಲ್ರಿ ನೀವು T3, T4 ಇದು ಪ್ರೊಡ್ಯೂಸ್ ಮಾಡ್ತದಂದ್ರಿ, ಬಟ್ ಅದ್ರ TSH ಹೈ ಬಂದಿರ್ತದಲ್ಲ ಅಂತ ಹೇಳಿ. ಕರೆಕ್ಟ್. ಇಲ್ಲಿ ಏನಾಗ್ತದಂದ್ರೆ ನೋಡ್ರಿ, ಈ ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಚುಲಿ T3, T4 ಅನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತದ. ಬಟ್ ಇದಕ್ಕ ಗೈಡೆನ್ಸ್ ಅಥವಾ ಇದಕ್ಕ ಒಂದು ಸ್ಟಿಮ್ಯುಲೇಷನ್ ಎಲ್ಲಿಂದ ಸಿಗ್ತದಂದ್ರ, ನಮ್ಮಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರ್ತದ ಬ್ರೈನಿನ ಕೆಳಭಾಗದೊಳಗ. ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೇವಿ. ಆ ಮಾಸ್ಟರ್ ಗ್ಲ್ಯಾಂಡ್ ಏನ್ ಮಾಡ್ತದ ಅಂತಂದ್ರ, ಒಂದು ಮೆಸೇಜ್ ಅನ್ನ ಕಳಿಸ್ತದ. ಆ ಮೆಸೇಜ್ TSH ಅನ್ನುವಂಥ ಒಂದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥ ಮೆಸೇಜ್ ಅನ್ನ ಈ ಥೈರಾಯ್ಡ್ ಗ್ಲ್ಯಾಂಡ್ಗೆ, ಇದು ಮಾಸ್ಟರ್ ಗ್ಲ್ಯಾಂಡ್ ಆದ್ರೆ, ಇದು ಓನರ್ ಗ್ಲ್ಯಾಂಡ್ ಆದ್ರೆ, ಇದು ವರ್ಕರ್ ಗ್ಲ್ಯಾಂಡ್ ಅಂತ ಹೇಳ್ಕೋಬಹುದು ನೀವು. ಇದು ಓನರ್, ಇದು ವರ್ಕರ್. ಓನರ್ ಹೇಳ್ತದ ವರ್ಕರ್ಗೆ ಹೆಂಗ TSH ನ ಕಳಿಸೋದ್ರ ಮುಖಾಂತರವಾಗಿ T3, T4 ಅನ್ನ ನೀವು ಪ್ರೊಡ್ಯೂಸ್ ಮಾಡು ಅಂತ ಹೇಳ್ತದ. ಅದು ಹೇಳ್ತಾ ಇರ್ತದ. ಇದು ಅದಕ್ಕೆ ತಕ್ಕಂತೆ ಇದು ಪ್ರೊಡ್ಯೂಸ್ ಮಾಡ್ತಿರ್ತದ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಕಾರಣಗಳಿಂದ ಒಂದೊಂದ್ಸರಿ ಈ ಥೈರಾಯ್ಡ್ ಗ್ಲ್ಯಾಂಡ್ ಇದು ಎಷ್ಟು ಹೇಳಿದ್ರು ಕೂಡ ಇದನ್ನ ಪ್ರೊಡ್ಯೂಸ್ ಮಾಡೋದೇ ಇಲ್ಲ. T3, T4 ಎರಡೂನು ಕಡಿಮೆ ಪ್ರೊಡ್ಯೂಸ್ ಮಾಡ್ತದೆ, ಇಲ್ಲ ಪ್ರೊಡ್ಯೂಸ್ ಮಾಡೋದನ್ನ ಬಹಳಷ್ಟು ಕಡಿಮೆ ಮಾಡ್ಬಿಡ್ತದ, ಸ್ಟಾಪ್ ಮಾಡ್ಬಿಡ್ತದ. ಇದಕ್ಕೆ ಏನೇನು ಕಾರಣಗಳು ಸಾಕಷ್ಟು ಅದಾವು. ಆವಾಗ ಇದು ಇಲ್ಲಿ T3, T4 ಕಡಿಮೆ ಆಯ್ತು ಅಂದ್ರೆ ಈ ಹಿಂದೆ ಮಾಸ್ಟರ್ ಗ್ಲ್ಯಾಂಡ್ ಸುಮ್ಮನೆ ಕೊಡುದಿಲ್ಲ, ಹೆಚ್ಚಿಗೆ TSH ಅಂದ್ರೆ ಮೆಸೇಜ್ ಕಳಿಸ್ಲಿಕ್ಕೆ ಶುರು ಮಾಡ್ತದ, ಮಾಡು 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 ಅಂತ ಹೇಳಿ. ಆವಾಗ ಆಟೋಮೆಟಿಕಲಿ ಇದು TSH ಅನ್ನ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ನಮಗ್ ಬ್ಲಡ್ ಒಳಗ TSH ವ್ಯಾಲ್ಯೂ ಹೆಚ್ಚಿಗೆ ತೋರಿಸ್ತದ, T3, T4 ವ್ಯಾಲ್ಯೂ ಕಡಿಮೆ ತೋರಿಸ್ತದ. ಅವಾಗ ನಾವು ಇದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹಿಂಗಾದಾಗ ಏನಾಗ್ತದ ಅಂತಂದ್ರೆ, ಇದು ಡೈರೆಕ್ಟ್ಲಿ ನಮ್ಮ ಮೆಟಬಾಲಿಕ್ ಫಂಕ್ಷನ್ ಅನ್ನ, ನಮ್ಮ ಚಯಾಪಚಯ ಕ್ರಿಯೆಯನ್ನ ಅಫೆಕ್ಟ್ ಮಾಡ್ತದೆ.
ಇದ್ರ ಅರ್ಥ ಏನು? ನಮ್ಮ ಅಗ್ನಿ ಮಾಂದ್ಯ ಆಗ್ತದ. ನಮ್ಮ ದೇಹದ ಉಷ್ಣತೆ, ನಮ್ಮ ಹಾರ್ಟ್ ಹೆಲ್ತ್, ನಮ್ಮ ಮಸಲ್ ಹೆಲ್ತ್, ನಮ್ಮ ಸ್ಕಿನ್ ಹೆಲ್ತ್, ನಮ್ಮ ತಿಂಗಳು ಮೆನಿಸ್ಟ್ರೇಷನ್ ಹೆಲ್ತ್, ಇವೆಲ್ಲವೂ ಅಫೆಕ್ಟ್ ಆಗ್ತಾವು. ಅಥವಾ ಫರ್ಟಿಲಿಟಿ ಹೆಲ್ತ್ ಅಂತ ಏನ್ ಹೇಳ್ತೀವಿ ಹೆಣ್ಮಕ್ಳೊಳಗ, ಅದೆಲ್ಲವೂ ಅಫೆಕ್ಟ್ ಆಗ್ತಾವು. ಮತ್ತು ಚಯಾಪಚಯ ಕ್ರಿಯೆ ಪ್ರಾಬ್ಲಮ್ ಆಗೋದ್ರಿಂದ, ಅಗ್ನಿ ಮಾಂದ್ಯ ಆಗೋದ್ರಿಂದ ಬಾಡಿ ಒಳಗಡೆ ಫ್ಯಾಟ್ ಮೆಟಬಾಲಿಸಮ್ ಆಗುವುದಿಲ್ಲ, ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಶುರುವಾಗ್ತದೆ. ಬೊಜ್ಜು ಕರಗಂಗಿಲ್ಲ, ಬೊಜ್ಜು ಹೆಚ್ಚೆಚ್ಚಿಗೆ ಉಳಿಲಿಕ್ಕೆ ಶುರುವಾಗ್ತದೆ ದೇಹದೊಳಗೆ. ಅವಾಗ ಮನುಷ್ಯ ದಪ್ಪ ಆಗ್ಲಿಕ್ಕೆ ಶುರುವಾಗ್ತದೆ, ವ್ಯಕ್ತಿ ದಪ್ಪ ಆಗ್ಲಿಕ್ಕೆ ಶುರು. ಈ ಹೈಪೋಥೈರಾಯ್ಡಿಸಮ್ ಇರುವಂತಹ ಮಕ್ಕಳನ್ನಾಗ್ಲಿ ಅಥವಾ ವ್ಯಕ್ತಿಗಳನ್ನ ನೀವ್ ಯಾರನ್ನೇ ನೋಡ್ರಿ, ಇಷ್ಟು ದಪ್ಪ ಆಗಿರ್ತಾವ. ಹಳ್ಳಿ ಬೌ ಅಂತ ಹೇಳ್ತೇವೆ, ಹಳ್ಳಿ ದೊಡ್ಡ ಗುಂಡಿಗೆ ನೋಡ್ದಂಗ ಆಗ್ತಿರ್ತದ, ಒಳಗಡೆ 5 ಪೈಸಾದಷ್ಟು ತಾಕತ್ತಿರುವುದಿಲ್ಲ. ತಾಕತ್ತೇನೂ ಇರುವುದಿಲ್ಲ, ಬಿಕಾಸ್ ಎನರ್ಜಿ ಪ್ರಾಪರ್ ಆಗಿ ಉತ್ಪತ್ತಿ ಆಗ್ತಿರಂಗಿಲ್ಲ, ಚಯಾಪಚಯ ಕ್ರಿಯೆನ ಡೌನ್ ಆಗಿರ್ತದ, ಗೊತ್ತಾಯ್ತಾ? ಆವಾಗ ಬರೀ ಫ್ಯಾಟ್ ಮಾತ್ರ ಡೆಪಾಸಿಷನ್ ಆಗಿರ್ತದ. ಯಾವಾಗ ಫ್ಯಾಟ್ ಡೆಪಾಸಿಷನ್ ಹೆಚ್ಚಿಗೆ ಆಯ್ತು ಅಂದ್ರೆ ಮಸಲ್ ವೀಕ್ನೆಸ್ ಶುರು ಆಗ್ತದ. ಇದರಿಂದ ಏನೇನ್ ಆಗ್ತದ ಬಾಡಿ ಒಳಗಡೆ ಅಂದ್ರೆ, ಫಸ್ಟ್ ಒಬೆಸಿಟಿ ಅಂತೂ ಆಗೇ ಆಗ್ತದ, ಇಷ್ಟು ದಪ್ಪ ಹಾಕೊಂಡ್ ಕೂಡ್ತೇವಿ, ಅವಾಗ ಏನ್ ಮಾಡ್ಬೇಕಂತ ತಿಳಿಯಂಗಿಲ್ಲ. ಸೆಕೆಂಡ್ ಥಿಂಗ್, ಬಾಡಿ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಡ್ಯಾಮೇಜ್ ಆಗೋದ್ರಿಂದ ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ತವೆ. ಹೈಪರ್ ಗ್ಯಾಸ್ಟ್ರೈಟಿಸ್ ಆಗ್ತದೆ. ಆಮೇಲೆ ಡ್ರೈನೆಸ್ ಕ್ರಿಯೇಟ್ ಆಗ್ತದೆ. ಇದು ಈ ಥೈರಾಯ್ಡ್ ಪ್ರಾಬ್ಲಮ್ ಇದು ಡೈರೆಕ್ಟ್ಲಿ ಯಾವಾಗ ನಮ್ದು ಅಗ್ನಿಮಾಂದ್ಯ ಆಗ್ತದ, ಇದು ಡೈರೆಕ್ಟ್ಲಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನು ಅಫೆಕ್ಟ್ ಮಾಡೋದ್ರಿಂದ ಅಲ್ಲಿ T3 T4 ಮತ್ತೆ ಇಂಪೇರ್ಮೆಂಟ್ ಆಗ್ತದೆ. ಅದು ಉತ್ಪತ್ತಿ ಆಗೋದ್ರೊಳಗೆ ಇಂಪೇರ್ಮೆಂಟ್ ಆಗ್ತದೆ. ಈ ಅಗ್ನಿಮಾಂದ್ಯ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ಹೆಂಗಪ್ಪ ಅಂದ್ರೆ, ಇದು ಸರಿಯಾದ್ರೆ ಇದು ಸರಿ ಆಗ್ತದೆ, ಇದು ಸರಿ ಆಗ್ಲಾರ್ದು ಇದು ಸರಿ ಆಗುದಿಲ್ಲ. ಇದು ಒಂಥರ ಹೆಂಗಂದ್ರೆ, ಇದನ್ನ ಅಗ್ನಿ ಸರಿಯಾಗಿದ್ರೆ ಮಾತ್ರ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿರ್ತದೆ. ಓಕೆ, ಅವಾಗ ಆಟೋಮೆಟಿಕ್ಲಿ ಕಫ ಮತ್ತು ವಾತದ ಒಂದು ಅಗ್ರಿವೇಶನ್ ಅಂತಾದ್ರೂ ಹೇಳ್ಬೋದು, ಅಥವಾ ವಿಸೇಷನ್ ಅಂತಾದ್ರೂ ಹೇಳ್ಬೋದು, ಅಥವಾ ಇಂಬ್ಯಾಲೆನ್ಸ್ ಆಗೋದ್ರಿಂದ ದೇಹದೊಳಗೆ ಇವೆಲ್ಲ ಸಮಸ್ಯೆಗಳು ಶುರುವಾಗ್ತಾವು. ಕಫ ಮತ್ತು ವಾತದ ಎರಡೂ ಗುಣಗಳು ಶೀತ ಇರೋದ್ರಿಂದ ಅಂಥ ವ್ಯಕ್ತಿಗಳು ಎಷ್ಟು ದಪ್ಪ ಇರ್ತಾರ ಆದ್ರೂ ಕೂಡ ಅವ್ರಿಗೆ ಥಂಡಿ ತಡ್ಕೊಳಿಕ್ ಆಗೋದಿಲ್ಲ, ವಿಪರೀತ ಚಳಿ ಅಂತಿರ್ತಾರೆ. ಈ ಥೈರಾಯ್ಡ್ ಸಮಸ್ಯೆ ಇರುವಂತವ್ರಿಗೆ ಚಳಿ ತಡ್ಕೊಳಿಕ್ಕೆ ಆಗ್ತಿರಂಗಿಲ್ಲ. ಜೊತೆಗೆ ವಿಪರೀತವಾದ ವಾತ ಪ್ರಕೋಪ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಆಗ್ತದೆ. ಅಗ್ನಿಮಾಂದ್ಯ ಇರೋದ್ರಿಂದ ಡೈಜೆಷನ್ ಸರಿ ಆಗೋದಿಲ್ಲ, ಆಟೋಮೆಟಿಕಲಿ ಪೆರಿಸ್ಟಾಟಿಕ್ ಮೂವ್ಮೆಂಟ್ ಸರಿ ಆಗೋದಿಲ್ಲ, ಶೀತ ಹೆಚ್ಚಿಗೆ ಆಗೋದ್ರಿಂದ ಅಥವಾ ಡ್ರೈನೆಸ್ ಕ್ರಿಯೇಟ್ ಆಗೋದ್ರಿಂದ, ವಾತ ಪ್ರಕೋಪ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಆಗ್ತದ, ಅವ್ರಿಗೆ ಮಲಬದ್ಧತೆ ಸಮಸ್ಯೆಗಳು ಶುರುವಾಗ್ತವೆ. ಓಕೆ, ಇದ್ರ ಜೊತೆಗೆ ಸ್ಕಿನ್ ಡ್ರೈನೆಸ್, ನೀವು ನೋಡಿರ್ಬೋದಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಸ್ಕಿನ್ ಡ್ರೈನೆಸ್, ವಿಪರೀತವಾದಂತ ಡ್ರೈ ಸ್ಕಿನ್ ಇರ್ತದೆ. ಇವನ್ ಫ್ಲೇಕ್ಸ್ ಬರ್ತಾವ್ರಿ ಮುಖದ ಮೇಲೆ, ಸ್ಕಿನ್ ಮೇಲೆಲ್ಲ ಸ್ಕಿನ್ ಫ್ಲೇಕ್ಸ್ ಬರ್ತಿರ್ತಾವ, ಅಷ್ಟು ಡ್ರೈನೆಸ್ ಇರ್ತದೆ. ಮತ್ತು ವಾತ ಪ್ರಕೋಪ ಆಗೋದ್ರಿಂದ ಹೇರ್ ಫಾಲಿಕಲ್ಸ್ ಗೆ ಸರಿಯಾದಂತ ನ್ಯೂಟ್ರಿಯೆಂಟ್ಸ್ ಸಿಗಂಗಿಲ್ಲ, ಸಿಕ್ಕಾಪಟ್ಟಿ ಹೇರ್ ಫಾಲಿಂಗ್ ಸ್ಟಾರ್ಟ್ ಆಗ್ತದೆ. ಬಹಳ ಮಂದಿಗೆ ಬಹಳ ಹೇರ್ ಫಾಲಿಂಗ್ಸ್, ಹೇರ್ ಥಿನ್ ಆಗ್ಬಿಡ್ತಾವ, ಕೂದಲುಗಳೆಲ್ಲ ಪಿಚ್ ಉದುರು ಹೋಗ್ತಾವ, ಅಷ್ಟೊಂದು ಕೂದಲು ಉದುರೋದಕ್ಕೆ ಶುರುವಾಗ್ತಾವು, ವಾಯ್ಸ್ ಚೇಂಜ್ ಆಗ್ತದೆ, ಮತ್ತು ಮೂಡ್ಸ್ ಬಹಳಷ್ಟು ಡಿಪ್ರೆಷನ್ ಮೋಡಿಗೆ ಹೋಗ್ತಾನೆ ಮನುಷ್ಯ, ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ ಬಿಕಾಸ್ ಆಫ್ ಅಗ್ನಿಮಾಂದ್ಯ. ಅದರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಪ್ರಾಬ್ಲಮ್ ಆಗಿ ಈ ಥೈರಾಕ್ಸಿನ್ ಮತ್ತು T3 T4 ಪ್ರಾಪರ್ ಆಗಿ ಸಿಕ್ರೇಷನ್ ಆಗ್ಲಿಲ್ಲ ಅಂತಂದ್ರೆ ಮೂಡ್ಸ್ ನಲ್ಲಿ ಅಥವಾ ಅವರ ಮಾನಸಿಕ ಹೆಲ್ತ್ ಬಹಳ ಡ್ಯಾಮೇಜ್ ಆಗ್ತದೆ. ಎಲ್ಲೇ ಒಂದ ಕಡೆ ಕೂತ್ಕೊಳ್ಳೋದು, ಯಾರ ಜೊತೆಗೂ ಮಾತಾಡ್ಲಾರ್ದಂಗಿರೋದು, ಕಂಪ್ಲೀಟ್ಲಿ ಡಿಪ್ರೆಸ್ಡ್ ಮೂಡ್ನಾಗ ಇರ್ತೀವಿ. ಸೋ ಮೆನಿ ಟೈಮ್ಸ್ ಇಟ್ ಹ್ಯಾಪನ್ಸ್. ಆವಾಗ ನಮ್ಮಲ್ಲಿ ನಾವ್ ಇದನ್ನ ಸರಿಯಾಗಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾವಾಗೋ ಒಂದೊಂದ್ ಸಾರಿ, ಎಷ್ಟೋ ಸಾರಿ ಇದು ಅಸಿಂಪ್ಟಮ್ಯಾಟಿಕ್ ಇರ್ತದ್ರಿ, ಗೊತ್ತೂ ಆಗುದಿಲ್ಲ, ಸೋ ಮೆನಿ ಟೈಮ್ಸ್ ಗೊತ್ತಾಗುದಿಲ್ಲ. ಇವ್ ಯಾವ ಲಕ್ಷಣಗಳು ಬಂದ್ರು ಕೂಡ ಇದು ಥೈರಾಯ್ಡ್ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡು ಬಹಳಷ್ಟು ಜನ ಇದಕ್ಕ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅವಾಗ ಬಹಳಷ್ಟು ಸಫರ್ ಆಗ್ಲಿಕ್ಕೆ ಹೋಗ್ತಾರೆ. ಮೆಂಟಲಿ ಅಂಡ್ ಫಿಸಿಕಲಿ ಎರಡೂ ದೃಷ್ಟಿಯಿಂದನೂ ಪೇಷಂಟ್ ಸಫರ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಬರೀ ವೇಟ್ ಕಡಿಮೆ ಮಾಡ್ಕೋಬೇಕು, ಊಟ ಬಿಡ್ತೀನಿ ತಲೆ ಒಳಗೆ ಒಂದೇ ಇರ್ತದ. ಅವಾಗ ನಾವು ಊಟ ಹೆಚ್ಚಿಗೆ ಮಾಡಂಗಿಲ್ಲ, ಆದ್ರೂ ವೇಟ್ ಹೆಚ್ಚಿಗೆ ಆಗ್ಲಿಕ್ಕತ್ತದ. ಯಾಕಂದ್ರೆ ನೀವು ಎಷ್ಟೇ ತಿಂದ್ರು ಕೂಡ ಅದೆಲ್ಲ ಕಂಪ್ಲೀಟ್ ಆಗಿ ಫ್ಯಾಟ್ ಆಗ್ಲಿಕ್ಕತ್ತದ, ಬಿಕಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ಯದ, ಮಂದಾಗ್ನಿ ಆಗ್ಯದ. ನಾವ್ ಇಲ್ಲಿ ಹೇಳೋದೇನು ಅಂದ್ರೆ, ದೇಹದಲ್ಲಿ ನಾವು ಆಯುರ್ವೇದಿಕ್ ಡಾಕ್ಟರ್ಸ್ ಬಹಳ ಮಹತ್ವ ಕೊಡೋದು ಅಗ್ನಿ. ಯಾಕಂದ್ರೆ ಪ್ರತಿಯೊಂದು ನಮ್ಮ ದೇಹ ನಿಂತಿರೋದೇ ಅಗ್ನಿಯ ಮೇಲೆ. ಅಗ್ನಿ ಹೋಯ್ತು ನಂದಿತು ಅಂದ್ರೆ ಅಂಥ ವ್ಯಕ್ತಿಗೆ ನಾವು ಮೃತ ಅಂತ ಹೇಳುತ್ತೇವೆ, ಅಂದ್ರೆ ಸತ್ರು ಅಂತ ಹೇಳಿ. ಸತ್ತ ವ್ಯಕ್ತಿಯಲ್ಲಿ ಯಾವುದೇ ರೀತಿ ಅಗ್ನಿ ಇರುವುದಿಲ್ಲ. ಬೇರೆ ಎಲ್ಲಾ ಧಾತುಗಳಿದ್ರು ಕೂಡ ಅಗ್ನಿ ಮಾತ್ರ ಬಹಳ ಮುಖ್ಯ, ಅಗ್ನಿ ಇರುವುದಿಲ್ಲ. ಓಕೆ, ಹಂಗ ಇವನ್ ಭಗವದ್ಗೀತೆಯಲ್ಲಿ ನೋಡ್ರಿ, ಈ ಭಗವದ್ಗೀತೆಯಲ್ಲಿ ನಾನು ಯಾವಾಗ್ಲೂ ಓದ್ತಾ ಇರ್ತೇನೆ ಇದನ್ನ. ಭಗವದ್ಗೀತೆಯೊಳಗೆ ಸ್ವಯಂ
ಶ್ರೀಕೃಷ್ಣನ ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳಿ. ನಾನು ವೈಶ್ವಾನರ ಅಂದ್ರೆ ಮೀನಿಂಗ್ ಏನು? ದ ಒನ್ ಹೂ ಬರ್ನ್ಸ್ ಎವ್ರಿಥಿಂಗ್, ಎಲ್ಲವನ್ನು ಸುಟ್ಟು ಭಸ್ಮವನ್ನಾಗಿ ಮಾಡ್ತೇನೆ. ಅಂದ್ರೆ ತಿಂದಂತ ಆಹಾರವನ್ನ ಸರಿಯಾಗಿ ಜೀರ್ಣವನ್ನಾಗಿ ಮಾಡಿ ನಿಮ್ಗೆ ಏನ್ ಬೇಕೋ ಆ ಎನರ್ಜಿಯನ್ನ ನಾನು ಕೊಡುವಂತಹ ವೈಶ್ವಾನರ ನಾನೇ ಸ್ವಯಂ ಆಗಿ ಎಲ್ಲ ಪ್ರಾಣಿಗಳ ದೇಹದಲ್ಲೂ ನಾನು ಆಶ್ರಿತನಾಗಿದ್ದೇನೆ ಅಂತ ಸ್ವಯಂ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಅಗ್ನಿಯೇ ನಾನೇ ಅಗ್ನಿ ಅನ್ನೋದನ್ನ ಬಹಳ ಅಥೆಂಟಿಕೇಟೆಡ್ ಆಗಿ ಹೇಳ್ತಾರೆ. ಅಂತ ಅಗ್ನಿಯನ್ನೇ ನಾವು ಮಂದ ಮಾಡ್ತೀವಿ, ಅಂತ ಭಗವಂತನನ್ನ ಇನ್ಆಕ್ಟಿವ್ ಮಾಡ್ಬಿಡ್ತೇವಿ ಅಂತ ನಮ್ ಗತಿ ಏನು? ಹೌದಲ್ಲ, ಮಂದಾಗ್ನಿ ಆದಾಗ ಆಟೋಮೆಟಿಕಲಿ ಇವೆಲ್ಲ ಸಂಬಂಧ ಹೇಳಿದ್ನಲ್ಲ, ಈಗ ಫಿಸಿಕಲ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು ಶುರುವಾಗ್ತಾವು, ಸಿಕ್ಕಾಪಟ್ಟಿ ಒಬೆಸಿಟಿ ಬರ್ತದೆ. ಹಂಗಂದ್ರೆ ಈ ತರ ಸಮಸ್ಯೆ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆಯುರ್ವೇದಿಕ್ ಡಾಕ್ಟರ್ಸ್ ನಾವು ಹೆಚ್ಚು ಈ ಅಗ್ನಿಗೆ ಮಹತ್ವ ಕೊಡೋದ್ರಿಂದ, ನೀವು ಈಗ ಒಂದೇನೋ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಅಂತ ಇಟ್ಕೊಂಡ್ ಬಂದಾಗ, ಅಥವಾ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂತ ಬಂದಾಗ, ಸ್ಕಿನ್ ಬಹಳ ಡ್ರೈನೆಸ್ ಆಗೈತೆ ಅಂತ ಬಂದಾಗ, ಹೇರ್ ಫಾಲಿಂಗ್ ಅಂತ ಬಂದಾಗ, ಯಾವುದೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ನಮಗೆ TSH ವ್ಯಾಲ್ಯೂ ಹೈ ತೋರಿಸ್ಲಿಕ್ಕತ್ತದ. ಇಫ್ ಯು ಆರ್ ಡಯಾಗ್ನೋಸ್ಡ್ ಆಸ್ ಅ ಹೈಪೋಥೈರಾಯ್ಡಿಸಮ್ ಐತಿ ಅಂತ ಗೊತ್ತಾಯ್ತು ಅಂದ್ರೆ, ನಾವು ಯಾವುದೋ ಒಂದು ಪಿಲ್ ಕೊಟ್ಟು ಅದನ್ನ ಸರಿ ಮಾಡ್ಲಿಕ್ಕೆ ನೋಡೋದಿಲ್ಲ. ನಾವು ಫಸ್ಟ್ ಹೋಗೋದು ರೂಟ್ ಕಾಸ್ ಟ್ರೀಟ್ಮೆಂಟ್ ಹೋಗ್ತೀವಿ. ಯಾಕೆ ಅಗ್ನಿ ಇಂಬ್ಯಾಲೆನ್ಸ್ ಆಗ್ಯದ, ಯಾಕೆ ಮಂದಾಗ್ನಿ ಆಗ್ಲಿಕ್ಕತ್ತದ ಇಷ್ಟು, ಅದನ್ನ ಫಸ್ಟ್ ನೋಡ್ತೇವೆ. ನಾವು ಅಗ್ನಿಯನ್ನ ಎಲಿವೇಟ್ ಮಾಡುವಂತ ಚಿಕಿತ್ಸೆಯನ್ನ ಕೊಡ್ತೇವಿ, ಕಫ ವಾತವನ್ನ ಬ್ಯಾಲೆನ್ಸ್ ಮಾಡುವಂತ ಚಿಕಿತ್ಸೆಯನ್ನ ಕೊಡ್ತೇವೆ. ಉದಾಹರಣೆಗೆ ಬಸ್ತಿ ಚಿಕಿತ್ಸೆ ಮುಖಾಂತರವಾಗಿ ವಾತವನ್ನ ಬ್ಯಾಲೆನ್ಸ್ ಮಾಡ್ತೇವಿ. ನಸ್ಯದ ಮೂಲಕ ಕಫವನ್ನ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ತೇವಿ. ಜೊತೆಗೆ ಈ ಕಫ ಮತ್ತು ವಾತವನ್ನ ನಾವು ಬ್ಯಾಲೆನ್ಸಿಗೆ ತರುವಂತಹ ಶಮನೌಷಧಿಗಳನ್ನ ಹೇಳ್ತೀವಿ, ಪ್ರಾಪರ್ ಎಕ್ಸಸೈಸಸ್ ಗಳನ್ನ ಹೇಳ್ತೀವಿ. ಈ ಎಕ್ಸಸೈಸ್, ಲ್ಯಾಕ್ ಆಫ್ ಎಕ್ಸಸೈಸಸ್, ಸೆಡೆಂಟರಿ ಲೈಫ್ ಇಂದ ನೀವೆಲ್ಲ ಆಗೋದ್ರಿ. ಅಗ್ನಿಯಲ್ಲೇ ಅಲ್ಲೇನೆ ಮ್ಯಾಕ್ಸಿಮಮ್ ಮಾಂದ್ಯ ಆಗ್ಬಿಡ್ತದೆ. ಒಂದು ತಿನ್ನೋ ಆಹಾರ ಪದಾರ್ಥಗಳು ಇಂಥವೆ. ನಮ್ಮಲ್ಲಿ ದಿನಚರ್ಯ ಋತುಚರ್ಯ ಸರಿ ಇಲ್ಲ. ಯಾಕೆ ಇತ್ತಿತ್ತಲಾಗಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ಯಂಗ್ ವಿಮೆನ್ ಇದೆಲ್ಲ ಬರ್ಲಿಕ್ಕಂತಂದ್ರೆ ಬಿಕಾಸ್ ಆಫ್ ಅವರ್ ಫುಡ್ ಹ್ಯಾಬಿಟ್ಸ್ ಅಂಡ್ ಟೋಟಲ್ ಸೆಡೆಂಟರಿ ಲೈಫ್. ಏನ್ ತಿಂದಿರ್ತೀವಿ ಅದನ್ನ ಕರಗಿಸ್ಬಿಟ್ರೆ, ಅದನ್ನ ಎಕ್ಸರ್ಸೈಸ್ ಮಾಡ್ಕೊಂಡು ಕರಗಿಸಿದ್ರೆ ಇಂಥ ಯಾವ ಸಮಸ್ಯೆ ಬರೋದಿಲ್ಲ. ಅದರ ಅರ್ಥ ಏನು? ಕರಗಿಸೋದಂದ್ರೆ ಏನು? ಅಗ್ನಿನ ಸರಿ ಇಟ್ಕೋಬೇಕು. ಅದೇ ಇಲ್ಲ ನಮ್ಮಲ್ಲಿ. ನಿದ್ದೆ ಸರಿ ಮಾಡೋದಿಲ್ಲ, ಎಕ್ಸರ್ಸೈಸಸ್ ಇಲ್ಲ, ಅನ್ವಾಂಟೆಡ್ ಥಿಂಗ್ಸ್ ಅನ್ನು ಊಟ ಮಾಡ್ತೀವಿ. ಆಮೇಲೆ ನಿದ್ದೆ ಮಾಡ್ಲಾರ ಟೈಮಲ್ಲಿ ನಿದ್ದೆ ಮಾಡ್ತೀವಿ, ಮಾಡ್ಬೇಕಾ ಟೈಮಲ್ಲಿ ಮಾಡೋದಿಲ್ಲ, ಊಟ ಮಾಡೋ ಟೈಮಲ್ಲಿ ಮಾಡೋದಿಲ್ಲ. ನೀರ್ ಕುಡಿ ಅಂದ್ರೆ ಒಮ್ಮೆಲೆ ಲೀಟರ್ ಗಟ್ಲೆ ನೀರ್ ಕುಡಿಯೋದು, ಎಲ್ಲ ಆಡ್ತಾರ ಮಾಡ್ಕೊಂಡು ಈ ರೀತಿಯ ಮಾಡ್ಕೊಂಡು ನಾವು ಅಗ್ನಿಯನ್ನ ಇಂಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀವಿ, ಅಗ್ನಿ ಮಾಂದ್ಯ ಮಾಡ್ಕೊಂಡಿರ್ತೀವಿ. ಇದೆಲ್ಲದ್ರ ಜೊತೆಗೆ ಇವನ್ ಸಮ್ಟೈಮ್ಸ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರ್ತಾವ. ಅದ್ರ ಬಗ್ಗೆ ನಾನು ನನ್ನ ಯಾರು ನೋಡಿಲ್ಲ, ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ವಿಸಿಟ್ ಮಾಡ್ರಿ. ಅದ್ರೊಳಗೆ ನಾನು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ಏನು ಎಲ್ಲರಿಗೂ ಅರ್ಥ ಆಗುವಂಗ ಸರಳ ಭಾಷೆ ಒಳಗೆ ಹೇಳೇನಿ ನಾನು. ಓಕೆ, ರುಮಟೈಡ್ ಆರ್ಥರೈಟಿಸ್ ಬಗ್ಗೆ, RA ಪಾಸಿಟಿವ್ ವಿತ್ ಪೇಷಂಟ್ಸ್ಗೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಅಂತ ವಿಡಿಯೋಗಳೆಲ್ಲ ಹೇಳೇನಿ, ನೀವು ನೋಡಿರ್ಬೇಕಿದ್ರೆ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬಂದಾಗ ಸಮಟೈಮ್ಸ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ಪರವಾಗಿ ಕೆಲಸ ಮಾಡೋದ್ ಬಿಟ್ಟು ನಮ್ಮ ವಿರುದ್ಧನೇ ಕೆಲಸ ಮಾಡಕ್ ಶುರು ಮಾಡ್ತು ಅಂತಂದ್ರ, ಅವಾಗ್ಲೂ ಕೂಡ ಬೈ ಚಾನ್ಸ್ ಅದು ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಅಫೆಕ್ಟ್ ಮಾಡ್ಬಿಡ್ತು ಅಂತಂದ್ರ, ಅವಾಗೂ ಕೂಡ T3 T4 ಸರಿಯಾಗಿ ಸಿಕ್ರೆಷನ್ಸ್ ಆಗುದಿಲ್ಲ, ಅವಾಗ್ನೂ ಸಮಸ್ಯೆ ಆಗ್ತದೆ. ಇನ್ನೂ ಒಂದ್ ರೀಸನ್ ಇರ್ಬೋದು, ಸಮಟೈಮ್ಸ್ ಟ್ಯೂಮರ್ಸ್ ಆಗ್ತಾವು ಯಾವ್ದೋ ರೀಸನ್ಸಿಗೆ, ಯಾವ್ದೋ ಕ್ಯಾನ್ಸರಸ್ ಗಂಟುಗಳಾಗ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗ್ಬೋದು, ಅಥವಾ ಇನ್ಫೆಕ್ಷನ್ಸ್ ಆಗ್ಬೋದು. ಯಾವುದೇ ರೀತಿಯ ಥೈರಾಯ್ಡ್ ಇನ್ಫೆಕ್ಷನ್ಸ್ ಆಗಿ ಆ ರೀತಿಯಾಗಿ ಆಗ್ಬೋದು, ಅಥವಾ ಟ್ರಾಮಾಸ್ ಆಗ್ಬೋದು. ಸಮಟೈಮ್ಸ್ ಆಗ್ತಾವ್ರಿ, ಏನೇನೋ ಆಗಿರ್ತಾವು, ದೇಹಕ್ಕೆ ಇಂಥದ್ ಆಗಂಗಿಲ್ಲ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಸೊ ಯಾವುದೇ ರೀತಿಯಲ್ಲಿ ಫಿಸಿಕಲ್ ಟ್ರಾಮಾಸ್ ಆಗ್ಬೋದು. ಅಥವಾ ಇದೆಲ್ಲದ್ರ ಜೊತೆಗೂ ನಾವು ಸಮ್ ಮೆಡಿಸಿನ್ಸ್ ಅನ್ನ ತಗೊಂತಿರ್ತಾರೆ ಕೆಲವೊಂದ್ಸಲ ಸೈಕ್ಯಾಟ್ರಿಕ್ ಲಾಂಗ್ ಟರ್ಮ್ ಒಳಗಡೆ ಈ ಲಿಥಿಯಂ ನಂತ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ಅನ್ನ ತಗೊಳ್ಳೋದ್ರಿಂದ, ಅಥವಾ ಸಮ್ ಕ್ಯಾನ್ಸರಸ್ ಮೆಡಿಸಿನ್ಸ್ ಅನ್ನ ತಗೊಳ್ಳೋದ್ರಿಂದ ಅದ್ರ ಸೈಡ್ ಎಫೆಕ್ಟ್ ಥೈರಾಯ್ಡ್ ಗ್ಲ್ಯಾಂಡಿನ ಮೇಲೆ ಆಗಿ ಸಮ್ಟೈಮ್ಸ್ ಥೈರಾಯ್ಡ್ ಗ್ಲ್ಯಾಂಡ್ ತನ್ನ ಫಂಕ್ಷನ್ ಮಾಡೋದ್ರೊಳಗ ಇನ್ಎಫಿಷಿಯಂಟ್ ಆಗ್ಬಿಡ್ತದೆ. ಅವಾಗ್ಲೂ ಕೂಡ ಈ ಹೈಪೋಥೈರಾಯ್ಡಿಸಮ್ ಬರ್ತದೆ. ಇಂಥ ಸಮಸ್ಯೆ ಇದ್ದಾಗ ಫಸ್ಟ್ ನಾವು ಕಾಸ್ ಅನ್ನ ನೋಡ್ಕೋಬೇಕು. ರೂಟ್ ಕಾಸ್ ಏನೈತಿ, ಎದರಿಂದ ಹಿಂಗಾಗ್ಲಿಕ್ಕತ್ತದ, ಅದನ್ನ ಸರಿ ಮಾಡ್ಕೋಬೇಕು. ಅದನ್ನ ಸರಿ ಮಾಡ್ಕೊಂಡು ರಿವರ್ಸ್ ಮಾಡೋದು ಬಹಳ ಮುಖ್ಯ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಇದು ಮೆನ್ಸ್ಟ್ರುವಲ್ ಹೆಲ್ತ್ ಅನ್ನ ಅಫೆಕ್ಟ್ ಮಾಡೋದ್ರಿಂದ, ಪೂರ್ಣ ಕಾರ್ಡಿಯಾಕ್ ಹೆಲ್ತ್ ಅನ್ನ ಅಫೆಕ್ಟ್ ಮಾಡೋದ್ರಿಂದ, ನೀವು ಬರೀ ಒಂದ್ ಪಿಲ್ ತಗೊಂಡ್ರಿ ಸರಿ. ಎಷ್ಟೋ ಮಂದಿಗೆ ನಾನು ನೋಡಿ ನನ್ನ ಪ್ರಾಕ್ಟೀಸ್ ಒಳಗೆ ಕಳೆದ 18 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀನಿ. ಅದ್ರೊಳಗೆ ನಾನ್ ನೋಡಿದ ಪ್ರಕಾರ ಎಷ್ಟೋ ಸರಿ ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನ ತಗೊಳ್ತಿರ್ತಾರ ಅವರು.
ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಆಕ್ಚುಲಿ ಟ್ಯಾಬ್ಲೆಟ್ಸ್ ಅನ್ನು ತಗೊಂತಿರ್ತಾರೆ, ಸ್ಟಿಲ್ ಅವ್ರ ಮೆನ್ಸ್ಟ್ರೇಷನ್ ಸರಿ ಆಗ್ತಿರೋದಿಲ್ಲ, ಸ್ಟಿಲ್ ಇನ್ಫರ್ಟಿಲಿಟಿ ಇರ್ತದ ಅಥವಾ ಒಬೆಸಿಟಿ ಇರ್ತದ, ಒಬೆಸಿಟಿಯನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಳಿಕ್ಕೆ ಎಷ್ಟು ಒದ್ದಾಡ್ತಿರ್ತಾರೆ. ಅಂತ ಟೈಮ್ ಒಳಗಡೆ ಇದು ಹೆಂಗಾಗ್ಬಿಟ್ಟದಂದ್ರ ಇಲ್ಲಿ ನಮಗ್ ಲ್ಯಾಬ್ ರಿಪೋರ್ಟ್ಸ್ ಮೇಲೆ ಬಹಳಷ್ಟು ಮಹತ್ವ ಕೊಡ್ತೀವಿ ನಾವು. Labs are very important. Lab reports are very important. They are very, very important parameters ನಮಗೆ. ಅದ್ರ ಜೊತೆಗೆ ನಾವು ದೇಹದ ಸಂಪೂರ್ಣ ಹೆಲ್ತ್ ಸಿಂಪ್ಟಮ್ಸ್ ಮೇಲೂ ಕೊಡಬೇಕು. ಲ್ಯಾಬ್ ಅಲ್ಲಿ ನಮ್ಗೆ T3, T4, TSH ಕರೆಕ್ಟ್ ಬಂತ ಬಿಟ್ಟು ಬಿಡ್ತೀವಿ. ಹಂಗಲ್ಲ, ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ಲಿಕ್ಕತ್ತದ, ಫ್ಯಾಟ್ ಅನ್ನ ಹೆಂಗ್ ಕಡಿಮೆ ಆಗ್ಲಿಕ್ಕತ್ತದ, ಅದನ್ನ ನೀವು ಗಮನವನ್ನ ಕೊಡಬೇಕು. ಎಷ್ಟೋ ಸಲ ಅದನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಹೆಂಗಪ್ಪ ಅಂದ್ರೆ, ಈಗ ಎಲ್ಲೋ ನಾನು ಒಂದ್ ಕತಿ ಓದಿದ್ದೆ. ಆ ಕತಿ ಒಳಗಡೆ ಏನೋ ಹೇಳ್ತಿದ್ರು, ಒಬ್ಬ ಭಿಕ್ಷುಕ ಬಂದು ಯಾರ ಹತ್ರ ಕೇಳ್ತಾರಂತ, ಅನ್ನ ಕೊಡ್ರಿ ಅಂತ ಹೇಳಿ. ಅವನ್ ಹೇಳ್ತಾನಂತೆ, ಒಂದ್ ದಿವ್ಸದ ಅನ್ನ ಕೊಡ್ಬೋದು ನಾವು, ಬಟ್ ಡೈಲಿ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಡ್ಲೂಬಾರ್ದು. ನೀನೇ ನಿನ್ನ ಅನ್ನವನ್ನ ತಯಾರು ಮಾಡ್ಕೊಡು, ನೀನೊಂದ್ ಕೆಲ್ಸ ಕೊಡ್ತೀನಿ ಬಾ ಅಂತೇಳಿ. ಹಂಗ ನಾವು ನಮ್ಮ ದೇಹದೊಳಗ ಇದೊಂಥರ ಡೈಲಿ ಟ್ಯಾಬ್ಲೆಟ್ ಹಾಕೋದ್ರಿಂದ ಏನಾಗ್ತದ ಅಂದ್ರೆ, ಆ ಗ್ಲ್ಯಾಂಡಿಗೆ ನಾವು ಡೈಲಿ ಫುಡ್ ಹಾಕೋದು, ಅದ್ರ ಬದಲು ಆ ಗ್ಲ್ಯಾಂಡ್ ರೀಜುವಿನೇಟ್ ಆಗಿ ಅದಕ್ಕೆ ಏನ್ ಸಮಸ್ಯೆ ಆಗ್ಯದ ಆ ಸಮಸ್ಯೆಯನ್ನ ಸರಿಯಾಗಿ ರೂಟ್ ಕಾಸ್ ಟ್ರೀಟ್ಮೆಂಟ್ ಅನ್ನ ಮಾಡಿ ಗ್ಲ್ಯಾಂಡೇ ಸರಿಯಾಗಿ ಹಾರ್ಮೋನ್ಸ್ ಅನ್ನ ಸಿಕ್ರೇಷನ್ ಮಾಡುವಂತ ಟ್ರೀಟ್ಮೆಂಟ್ಸ್ ಫಾರ್ಚುನೇಟ್ಲಿ ಆಯುರ್ವೇದದೊಳಗ ಅದಾವ. ಎಷ್ಟೋ ನಾವು ಶೋಧನ ಮತ್ತು ಶಮನ ಚಿಕಿತ್ಸೆಯನ್ನ ಕೊಡೋದ್ರ ಮುಖಾಂತರವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಅಗ್ನಿಯನ್ನ ಸರಿ ಮಾಡೋದ್ರ ಮುಖಾಂತರವಾಗಿ, ಕಫವಾತವನ್ನ ಸರಿ ಮಾಡೋದ್ರ ಮುಖಾಂತರವಾಗಿ ಈ ಹೈಪೋಥೈರಾಯ್ಡಿಸಮ್ ಅನ್ನ ಆರಾಮಾಗಿ ಪ್ರಾಪರ್ ಆಗಿ ನೀವು ಪ್ರಾಪರ್ ಡಾಕ್ಟರ್ಸ್ ನಿಮ್ಮನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ರೆ, ನೀವು ಅದೇ ರೀತಿಯಾಗಿ ಫಾಲೋ ಮಾಡಿದ್ರೆ, ನಮ್ಮ ಆಯುರ್ವೇದದೊಳಗೆ ಆಕ್ಚುಲಿ ಒಳ್ಳೆಯ ರೋಗಿ ಲಕ್ಷಣ ಅಂದ್ರೆ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ವಿಷಗ್ವಶಕಃ ಸತ್ವವಾನ್ ಜ್ಞಾಪಕ ಇರ್ಬೇಕು ಅಂತ ಹೇಳಿ. ಅಂದ್ರೆ ವಿಷಗ್ವಶ ಇರ್ಬೇಕು, ಡಾಕ್ಟರ್ಸ್ ಕಂಟ್ರೋಲ್ ಪೇಷಂಟ್ಸ್ ಇರ್ಬೇಕು. ನಾವ್ ಏನ್ ಹೇಳ್ತೀವಿ ಅದನ್ನ ನೀವು ಮಾಡಿದ್ರೆ, ಅಂದ್ರೆ ನಮ್ಮ ವಶದಲ್ಲಿ ನೀವಿದ್ದು ಕರೆಕ್ಟ್ ಆಗಿ ನಾವ್ ಏನ್ ಹೇಳ್ತೀವಿ ಅದನ್ನ ಆಹಾರದೊಳಗಿರ್ಬೋದು, ಮೆಡಿಸಿನ್ಸ್ ತಗೊಳೋದ್ರೊಳಗ ಇರ್ಬೋದು, ಪಥ್ಯ ಮಾಡೋದ್ರೊಳಗಿರ್ಬೋದು, ಎಕ್ಸರ್ಸೈಸ್ ಮಾಡೋದ್ರೊಳಗಿರ್ಬೋದು, ಮೆಂಟಲ್ ಕಂಡೀಷನ್ಸ್ ಅನ್ನ ಯಾವ ರೀತಿಯಾಗಿ ಧ್ಯಾನ ಪ್ರಾಣಾಯಾಮ ಏನ್ ಹೇಳ್ಕೊಡ್ತೀವಿ ಅವನ್ನೆಲ್ಲವನ್ನ ನೀವು ಸರಿ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ನಾವ್ ಇದನ್ನ ರಿವರ್ಸ್ ಮಾಡ್ಬೋದು, ಓವರ್ ಆಲ್ ಹೆಲ್ತ್ ಅನ್ನ ಕಾಪಾಡ್ಬೋದು. ಇಲ್ಲ ಅಂತಂದ್ರೆ ಲೈಫ್ ಲಾಂಗ್ ಎಷ್ಟಂತ ತಗೊಳ್ತೀರಿ, ಮತ್ತೆ ಅದ್ರದ್ದು ಒಂದು ಸೈಡ್ ಎಫೆಕ್ಟ್ ಆಗ್ತದೆ. ಇಂಥ ಕೆಲಸ ಮಾಡೋದಕ್ಕಿಂತ ಬೆಟರ್ ಯು ಹ್ಯಾವ್ ಟು ಗೋ ಫಾರ್ ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ನನಗನ್ನಿಸ್ತದೆ. ಯಾವಾಗ ನೀವು ಥೈರಾಯ್ಡಿನ ಫಂಕ್ಷನಲ್ ಪ್ರಾಬ್ಲಮ್ ಇದ್ದಾಗ, ನಾನು ಬೀಂಗ್ ಎನ್ ಆಯುರ್ವೇದಿಕ್ ಫಿಸಿಷಿಯನ್ ಏನ್ ಹೇಳ್ತೀನಿ ಅಂದ್ರೆ, ಫಂಕ್ಷನಲ್ ಪ್ರಾಬ್ಲಮ್ಸ್, ಈಗ ಈ ಹೈಪೋಥೈರಾಯ್ಡಿಸಮ್ ಅನ್ನೋದು ಒಂದು ಫಂಕ್ಷನಲ್ ಪ್ರಾಬ್ಲಮ್. ಥೈರಾಯ್ಡ್ ಗ್ಲ್ಯಾಂಡ್ ನೊಳಗೆ ಯಾವುದೇ ರೀತಿ ಗಂಟು ಅಥವಾ ಏನೂ ಇಲ್ಲ, ನಿಮ್ದು ಫಂಕ್ಷನಲ್ ಅಂದ್ರೆ ಅದು ಸಿಕ್ರೇಷನ್ ಮಾಡುವಂತ ಸ್ರಾವಗಳಲ್ಲಿ ಏನೋ ಸಮಸ್ಯೆ ಆಗ್ಲಿಕ್ಕತ್ತದ ಅಂದಾಗ ಆಯುರ್ವೇದ ಬೆಸ್ಟ್ ರಿಸಲ್ಟ್ಸ್ ಕೊಡ್ತದೆ. ಆದ್ರೆ ಅದೇ ಏನೋ ಅನಾಟೋಮಿಕಲ್ ಪ್ರಾಬ್ಲಮ್ ಆಗ್ಯದ, ಅಲ್ಲಿ ಒಂದ್ ಏನೋ ಗಂಟಾಗ್ಯದಪ್ಪ ಅಥವಾ ಓವರ್ ಗ್ರೋತ್ ಆಗ್ಯದ ಅಂದಾಗ ಯು ಹ್ಯಾವ್ ಟು ಗೋ ಫಾರ್ ಸರ್ಜರಿ. ಓಕೆ, ನಾನು ಯಾವತ್ತೂ ಕೆಟ್ಟದ್ದು ಸರ್ಜರಿ ಮಾಡಿಸ್ಕೊಳ್ಬೇಡ್ರಿ ಅಂತ ಎಂದೂ ಯಾರಿಗೂ ಹೇಳೋದಿಲ್ಲ. ಸರ್ಜನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಟರ್ಸ್, ಬೇಕೇ ಬೇಕು ನಮಗೆ. ಆಯುರ್ವೇದದಲ್ಲೂ ಕೂಡ ನಾವು ಹೇಳ್ತೀವಿ, ಯಾವಾಗ ಚರಕ ಸಂಪ್ರದಾಯ ಆಗೋದಿಲ್ವೋ ಅವಾಗ ಸುಶ್ರುತ ಸಂಪ್ರದಾಯಕ್ಕೆ ನೀವು ಹೋಗ್ಲೇಬೇಕು. ಸುಶ್ರುತ ಸಂಪ್ರದಾಯ ಅಂದ್ರೆ ಏನು? ಸರ್ಜನ್ಸ್. ಅದಕ್ಕೆ ಇಲ್ಲ ಅವ್ರು ಹೋದ್ರ ಸರ್ಜರಿನ ಅಂತಾರೆ, ಇವ್ರು ಹೋದ್ರ ಸರ್ಜರಿ, ಇಂಥವೆಲ್ಲ ಬಿಟ್ಟು ಬಿಡ್ರಿ. ಯಾವಾಗ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕು ಅನಿಸ್ತದ ಅವಾಗೇ ಸರ್ಜರಿ ಮಾಡ್ತಾರೆ. ಸುಮ್ನೆ ಯಾರಿಗೂ ಯಾವುದೇ ರೀತಿ ಬ್ಲೇಮ್ ಮಾಡೋದ್ಕಿಂತ ಸರಿಯಾದಂತ ಟ್ರೀಟ್ಮೆಂಟ್ ಅನ್ನು ತಗೊಂಡು ನೀವು ಇದರಿಂದ ಹೊರಗೆ ಬರಬಹುದು. ಒಂದು ಸೆಕೆಂಡ್ ಥಿಂಗ್, ಈಗ ಇದು ಹೈಪೋಥೈರಾಯ್ಡಿಸಮ್ ಜೊತೆಗೆ ಸಮ್ಟೈಮ್ಸ್ ಸ್ವಲ್ಪ ರೇರ್ ಅಂತ ಹೇಳ್ಬೋದು, ಆದ್ರೂ ಅಂತ ಕೇಸಸ್ ಬರ್ತಾವು, ಹೈಪರ್ ಥೈರಾಯ್ಡಿಸಮ್ ಆಗ್ತದೆ. ಅಂತ ಟೈಮ್ ಒಳಗೆ ಏನಾಗ್ತದೆ ಅಂದ್ರೆ T3, T4 ಹೆಚ್ಚಿಗೆ ಸಿಕ್ರೇಷನ್ ಆಗ್ತಿರ್ತದೆ, TSH ವ್ಯಾಲ್ಯೂ ಕಡಿಮೆ ಇರ್ತದೆ. ನಾ ಇನ್ನೊಂದು ಹೈಪೋಥೈರಾಯ್ಡಿಸಮ್ ಒಳಗೆ ಹೇಳ್ಬೇಕು, ಸಮ್ಟೈಮ್ಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗನೆ ಸಮಸ್ಯೆ ಆಗಿತ್ತು ಅಂದ್ರೆ, ಏನೇ ಅದು ಎಂಡೋಕ್ರೈನಲ್ ಗ್ಲ್ಯಾಂಡ್ಸ್, ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗೆ ಸಮಸ್ಯೆ ಆಗಿತ್ತು ಅಂದ್ರೂ ಕೂಡ ಸೋ ಮೆನಿ ಟೈಮ್ಸ್ ಎಕ್ಸಸ್ ಸಿಕ್ರೇಷನ್ ಆಗ್ತಾ ಇತ್ತು ಅಂದ್ರೂ ಕೂಡ ಹೈಪೋಥೈರಾಯ್ಡಿಸಮ್ ಆಗ್ಬೋದು. ಇನ್ನು ಈ ಹೈಪೋಥೈರಾಯ್ಡಿಸಮಿನ ವಿರುದ್ಧವಾಗಿ ಹೈಪರ್ ಥೈರಾಯ್ಡಿಸಮ್ ಆಗ್ತದ. ಇಂಥ ಟೈಮ್ ಒಳಗೂ ಕೂಡ ವಿಪರೀತವಾದಂತ ಹಸಿವಾಗ್ತಿರ್ತದ್ರಿ ಅವ್ರಿಗೆ, ಯಾಕಂದ್ರೆ ಅಲ್ಲಿ ಅಗ್ನಿ ವಿಪರೀತವಾಗಿ ತೀಕ್ಷ್ಣ ಅಗ್ನಿ ಆಗ್ಬಿಟ್ಟಿರ್ತದ. ಹಂಗಂತ ಹೇಳಿ ಅವ್ರು ತಿಂದು ದಪ್ಪಾಗಿರ್ತಾರಂತ ಮಾಡಿರೇನು ಇಲ್ಲ. ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಯಾವಾಗ್ಲೂ ವೀಕ್, ಅವು ಎಷ್ಟು ತಿಂದ್ರು ಕೂಡ ಅವರು ವೇಟ್ ಲೂಸ್ ಆಗ್ತಾ ಇರ್ತದೆ. ಹೈಪೋಥೈರಾಯ್ಡಿಸಮ್ ಇದ್ದವರು ಒಬೆಸಿಟಿ ಬರ್ತಿರ್ತದ, ಹೈಪರ್ ಥೈರಾಯ್ಡಿಸಮ್ ಇದ್ದವ್ರಿಗೆ ವೀಕ್ ಆಗ್ತಾ ಇರ್ತಾರ, ಲೀನ್ ಆಗ್ತಾ ಇರ್ತಾರ, ಅವರಲ್ಲಿ ವಿಪರೀತವಾದಂತಹ ವ್ಯತಿರಿಕ್ತ ಲಕ್ಷಣಗಳು ಕಂಡು ಬರ್ತಿರ್ತಾವ. ಏನೇ ಆದ್ರೂ ಕೂಡ ನೀವು ಪ್ರಾಪರ್ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿದಾಗ
ಪ್ರಾಪರ್ ಡಯಾಗ್ನೋಸ್ ಮಾಡಬೇಕು, ಸರಿಯಾಗಿ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಸ್ಟ್. ಯಾಕಂದ್ರೆ ಇವೆಲ್ಲ ಲೈಫ್ ಅನ್ನ ಡಿಸೈಡ್ ಮಾಡುವಂತಹ ಗ್ರಂಥಿಗಳು. ಓಕೆ, ಈಗ ಯಾವುದೋ ಒಂದು ಇದನ್ನ ಮಾಡೋದಕ್ಕಿಂತ ಸರಿಯಾದಂತ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ರೀಚಾನಲೈಸೇಷನ್ ಮಾಡಿಕೊಂಡು, ಎಲ್ಲಿ ಯಾವ ರೀತಿಯಾಗಿ ರಿವೈಟಲೈಸೇಷನ್ ಮಾಡಿಕೊಂಡು ವಾಪಸ್ ಗ್ರಂಥಿಗಳು ಸಶಕ್ತವಾಗಿ ಆ ತಮ್ಮ ಹಾರ್ಮೋನ್ಸ್ ಅನ್ನ ಸ್ರವಿಸುವಂಗ ಮಾಡ್ಕೊಳ್ಳುವಂತ ಟ್ರೀಟ್ಮೆಂಟ್ಸ್ ನಮ್ಮ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ನೀವು ರೂಟ್ ಕಾಸ್ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿ ವೇಟ್ ರೆಡ್ಯೂಸು ಮಾಡ್ಕೋಬಹುದು, ಬೇರೆ ಲಕ್ಷಣಗಳಿಂದನೂ ಕೂಡ ಮುಕ್ತವಾಗಿ ಈವನ್ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದನೂ ಕೂಡ ಮುಕ್ತಿಯನ್ನ ಪಡ್ಕೋಬಹುದು. ಯಾರು ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಆಮೇಲೆ ನಿಮಗ ಅನ್ಸಿರುವಂತ ಮುಕ್ತವಾದ ಕಮೆಂಟ್ಸ್ ಅನ್ನ ನೀವು ಹಾಕ್ರಿ. ಸೊ ಡೆಫಿನೆಟ್ಲಿ ಅದು ನಿಮ್ಮ ಕಮೆಂಟ್ಸ್ ಗಳನ್ನ ನೋಡ್ಕೊಂಡು ವಿಚ್ ಆರ್ ವೆರಿ ರಿಲೆವೆಂಟ್ ಕಮೆಂಟ್ಸ್ ಗೆ ನಾನು ರೆಸಿಪ್ರೊಕೇಟ್ ಮಾಡ್ತೀನಿ ಅಂಡ್ ಅಂತಹ ಟಾಪಿಕ್ ಮೇಲೆ ಡೆಫಿನೆಟ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.